ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊತಾ ಹೋಗ್ತಿರ್ತೀವಿ. ಸೊ ನಾನು ನನ್ನದೇ ಆಪ್ಷನ್ ಎಂಟ್ರಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಇಯರ್ ಕೂಡ ನಾನು KCT ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ನಾನು ಯಾವ ಥರ ಆಪ್ಷನ್ ಎಂಟ್ರಿ ಇತ್ತು, ನಾನು ಯಾವ ಕಾಲೇಜ್ ತೊಗೊಂಡೆ, ನನ್ನ ಎಷ್ಟು ರ್ಯಾಂಕ್ ಇತ್ತು, ಸೊ ಆಪ್ಷನ್ ಎಂಟ್ರಿ ಮಾಡೋ ಏನೇನು ತಲೆ ಹಿಡ್ಕೋಬೇಕು, ಇದೆಲ್ಲನೂ ನಾನು ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಸೊ ನೀವೇನು ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಡೈರೆಕ್ಟ್ಲಿ ಗೆಟ್ ರೆಡಿ ಟು ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಸೊ ನಿಮ್ದು ಆಲ್ರೆಡಿ ರ್ಯಾಂಕ್ ಬಂದಿರುತ್ತೆ, ನೀವು ಇಷ್ಟು ಕಾಲೇಜಿಗೆ ಹೋಗ್ಬೇಕಂತ ಗೊತ್ತಿರುತ್ತೆ. ಬಟ್ ನಿಮಗೆ ಗೊತ್ತಿರುತ್ತೆ, ಬಟ್ KEಗೆ ಗೊತ್ತಿರಲ್ಲ. ಸೊ ನಾವು ಯಾವ್ಯಾವ ಕಾಲೇಜಿಗೆ ಹೋಗಬೇಕು ಅಂತ ಒಂದು ಲೀಸ್ಟ್ನ ರೆಡಿ ಮಾಡುವಂಥದ್ದು ಅಥವಾ ಅಪ್ಲೋಡ್ ಮಾಡುವಂಥದ್ದೇ ಆಪ್ಷನ್ ಎಂಟ್ರಿ. ಸೊ ಲೈಕ್ ನನ್ನದೇ ಆಪ್ಷನ್ ಎಂಟ್ರಿ ತೊಗೊಂಡು ಎಕ್ಸ್ಪ್ಲೈನ್ ಮಾಡೋದಾದರೆ, ಸೊ ನಂದು ರ್ಯಾಂಕ್ ಬಂದು 12,000 ಇತ್ತು. ಅದ್ರ ಜೊತೆ ನಂದು ಸ್ವಲ್ಪ ಕ್ಯಾಟಗರಿ ವೈಸ್ ಇತ್ತು, ರೂರಲ್ ಇತ್ತು. ಸೊ ಅದ್ರ ಪ್ರಕಾರ ನಾನು ಆಪ್ಷನ್ ಎಂಟ್ರಿ ಹಾಕಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಂದು ಫಸ್ಟ್ ಬಂದು, ಸೊ ದಟ್ ನನ್ನ ರ್ಯಾಂಕು ಜಾಸ್ತಿ ಇದ್ದರೂ ಕೂಡ ನಾನು RV ಕಾಲೇಜ್ ಹಾಕಿದ್ದೆ. ಬಿಕಾಸ್ ನಾವೇನು ಅದ್ರ ರೆಸ್ಟ್ರಿಕ್ಷನ್ ಇರೋಲ್ಲ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ 10 ಕಾಲೇಜ್ ಹಾಕಬೇಕು, 20 ಕಾಲೇಜ್ ಹಾಕಬೇಕು, ದೆರ್ ಇಸ್ ನೋ ರೆಸ್ಟ್ರಿಕ್ಷನ್. ನೀವು ಎಷ್ಟರ ಕಾಲೇಜ್ ಹಾಕ್ಬೋದು. ಸೊ ಯಾರಿಗೆ ಗೊತ್ತು, ನಿಮಗೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಬೇರೆ ಬರುವಂಥ ಸೀಟ್ ನಿಮಗೂ ಬರ್ಬೋದು. ಸೊ ನಿಮ್ದು ಏನಂದರೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ರ್ಯಾಂಕ್ ಕರೆಕ್ಟಾಗಿ ಇಲ್ಲಿದ್ರೂ ಕೂಡ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ, ರೈಟ್ ಮೈಂಡ್ಸೆಟ್ಟಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಾನು ಫಸ್ಟು ನನಗೆ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ RV ಕಾಲೇಜ್ ಫಸ್ಟ್ ಹಾಕಿದ್ದೆ. ಸೊ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದೆ. ಸೊ ನಂದು ಫಸ್ಟಿಗೆ ಫಿಕ್ಸ್ ಆಗಿದ್ದೆ, ನಾನು ನಿಮಗೆ ಕೂಡ ಇಂಜಿನಿಯರಿಂಗ್ ಹೋದರೆ ಫಿಕ್ಸ್ ಆಗಬೇಕು. ವೆದರ್ ಯು ಆರ್ ಓಕೆ ಫಾರ್ ಕೋರ್ ಬ್ರಾಂಚಸ್ ಲೈಕ್ EEE, EC. ನಿಮಗೆ EC EEE ಓಕೆ ಅಂದರೆ ಅದನ್ನು ಹಾಕ್ಕೊಳ್ಳಿ. ಇಲ್ಲ ನಾನು ಕಂಪ್ಯೂಟರ್ ಸೈನ್ಸು ITSS ಬ್ರಾಂಚು ಅಂದರೆ ಅದನ್ನು ಹಾಕ್ಕೊಳ್ಳಿ. ಸೊ ನಂದು ಫಿಕ್ಸ್ ಆಗಿದ್ದೇನು ಅಂದರೆ, ನಾನು ಫಸ್ಟು IT ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ಗಳನ್ನೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದರಿಂದ ಫಸ್ಟ್ ನಾನು ಯಾವುದೇ ಕಾರಣಕ್ಕೂ ನಾನು ಫಸ್ಟ್ ಚಾಯ್ಸ್ ಕೋರ್ ಬ್ರಾಂಚಸ್ಗಳು ಹಾಕಿದ್ದಿಲ್ಲ. ಸೊ ಫಸ್ಟು RV ಕಾಲೇಜ್ ಹಾಕಿದ್ದೆ, ನೋಡ್ತಾ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ AML. ಸೊ ನೆಕ್ಸ್ಟ್ ಬಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಹಾಕಿದ್ದೆ. ಸೊ ಅದೇ ರೀತಿ ಅದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿದ್ದೆ. ಆಮೇಲೆ ಥರ್ಡ್ ಚಾಯ್ಸ್ ಬಂದು ನಾನು PES ಯೂನಿವರ್ಸಿಟಿ ಹಾಕಿದ್ದೆ, ಲೈಕ್ ರಿಂಗ್ ರೋಡ್ ಕ್ಯಾಂಪಸ್ಸು. ಸೊ ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಮೋಸ್ಟ್ ಪ್ರಾಬಲಿ ಸಿಗಲ್ಲ ಅಂತ ಗೊತ್ತಿತ್ತು ನನಗೆ. ಸೊ 8ನೇ ಕಾಲೇಜ್ ಬಂತು ರಾಮಯ್ಯ ಕಾಲೇಜ್. ಈ ಮೊದಲು ನಾಲ್ಕಿರುವಂಥ ಕಾಲೇಜು ಟಾಪ್ ಕಾಲೇಜಲ್ಲಿ ಕರ್ನಾಟಕದಲ್ಲಿ. ಅದರಿಂದ ಅವ್ನು ಸುಮ್ಮನೆ ಟ್ರೈ ಮಾಡೋಣ ಅಂತ ಹಾಕಿದ್ದೆ ನಾನು. ಸೊ ರಾಮಯ್ಯದಲ್ಲಿ 4 ಬ್ರಾಂಚ್ ಹಾಕಿದ್ದೆ. ರಾಮಯ್ಯದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಕೂಡ ಇಂಜಿನಿಯರಿಂಗ್ ಅಂತ ಹಾಕಿದ್ದೆ. ಸೊ ಮೋಸ್ಟ್ ಆಫ್ ದ ಕಾಲೇಜಸ್ಸು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ ಲಾಸ್ಟ್ ಇಯರ್ ರಿಮೂವ್ ಮಾಡಿತ್ತು. ಬಟ್ ಅದರಿಂದ ನಾನು ಈ ಕಾಲೇಜಲ್ಲಿ ಸಿಗ್ಬೋದು, ರಿಮೂವ್ ಮಾಡಿರೋದ್ರಿಂದ ಕಟ್ ಆಫ್ ಕಡಿಮೆ ಆಗ್ಬೋದು ಅಂತ ನಾನು ಹಾಕಿದ್ದೆ. ಸೊ ಆದರೂ ಕೂಡ ಸಿಗಲಿಲ್ಲ ನನಗೆ. ಸೊ 13th ಬಂದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ದಿಸ್ ಇಸ್ ಗೌರ್ಮೆಂಟ್ ಕಾಲೇಜ್, ಓನ್ಲಿ 60,000 ಇರುತ್ತೆ. ಸೊ ನಾವು ನಾನು ಮೊದಲಿಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಇಲ್ಲಿ ಮೊದಲಿಗೆ ಬಂದು ಕಾಲೇಜ್ ಕೋರ್ಸ್ ಇರ್ತದೆ, ಕಾಲೇಜ್ ಕೋರ್ಸ್ ಯಾವ ಅದರದ್ದು ಕೋಡ್ ಇರ್ತದೆ. ನೆಕ್ಸ್ಟು ಕೋರ್ಸ್ ನೇಮ್ ಇರುತ್ತೆ. ಅದೇ ಆ್ಯನ್ಯುವಲ್ ಫೀಸ್ ಎಷ್ಟಿರುತ್ತೆ, ಐ ಥಿಂಕ್ ಲಾಸ್ಟ್ ಇಯರು 1,12,000 ಇತ್ತು ಆ್ಯನ್ಯುವಲ್ ಫೀಸು. ಈ ಇಯರು 7% ಇನ್ಕ್ರೀಸ್ ಮಾಡಿರೋದ್ರಿಂದ ಇದು 1,21,000 ಆಗುತ್ತೆ. ಸೊ ಈ ಕಡೆ ಕಾಲೇಜ್ ನೇಮ್ ಮತ್ತು ಕಾಲೇಜ್ ನೇಮು ಅರ್ಥ ಆಗುತ್ತೆ. ಇದು ಆಪ್ಷನ್ ಎಂಟ್ರಿ. ನೀವು ವೆನ್ ಯು ಟೇಕ್ ಪ್ರಿಂಟ್ ಔಟ್ ಅಟ್ ದ ಎಂಡ್ ಇಟ್ಸ್ ಲೈಕ್ ದಿಸ್. ಸೊ ನೆಕ್ಸ್ಟ್ ಬಂದು ಇಲ್ಲಿ ಬಿಟ್ಟಿದ್ದೆ 13ನೇದು ಬಂದು ಯೂನಿವರ್ಸಿಟಿ ಆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದೆ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸು ಹಾಕಿದ್ದೆ. ಬಟ್ ಇನ್ಫಾರ್ಮೇಷನ್ ಸೈನ್ಸು ಇಂಜಿನಿಯರಿಂಗ್ ಹಾಕಿದ್ದೆ. ಸೊ ಇಲ್ಲಿ ಯಾವುದು ಸಿಗಲಿಲ್ಲ ನಂದು. ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 1000 ರ್ಯಾಂಕಲ್ಲಿ ಮಿಸ್ ಆಯಿತು. ಸೊ ನೆಕ್ಸ್ಟು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದೆ. ಸೊ ನಾನು ಐ ಥಿಂಕ್ ಈ ಕಾಲೇಜ್ ಸಿಗ್ಬೋದು ಅಂದ್ಕೊಂಡಿದ್ದೆ ನಾನು, ಬಟ್ ಇದು ಸಿಗಲಿಲ್ಲ ನನಗೆ. ನೆಕ್ಸ್ಟ್ ಬಂದು ಮೈಸೂರು. ಸೆಕೆಂಡ್ ಪ್ರಿಫರೆನ್ಸ್ ಬಂದು ಫಸ್ಟ್ ಪ್ರಿಫರೆನ್ಸ್ ನನ್ನ ಬೆಂಗಳೂರಾಗಿತ್ತು, ಸೆಕೆಂಡ್ ಪ್ರಿಫರೆನ್ಸ್ ಬಂದು ನನ್ನ ಮೈಸೂರಾಗಿತ್ತು. ಸೊ ಮೈಸೂರಲ್ಲಿ ಟಾಪ್ ಕಾಲೇಜ್ ಬಂದು ಜೈ ಸಾಮ್ರಾಜ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಅದಕ್ಕೆ ಫಸ್ಟ್ ಸೇಲ್ ನೋಡಿ, ಇಲ್ಲಿ 44,000 ಫೀಸ್ ಇತ್ತು. ಅದೇ ರೀತಿ ಟಾಪ್ ಕಾಲೇಜ್ ಆಗಿದ್ದರಿಂದ ನಾನು ನಮ್ಮ ರಿಲೇಟಿವ್ಸ್ ಸ್ವಲ್ಪ ಇನ್ಪುಟ್ ತೊಗೊಂಡು ನಾನು ECನೂ ಕೂಡ ಹಾಕಿದ್ದೆ. ಸೊ ಅದೇ ರೀತಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ EC ಹಾಕಿದ್ದೆ. ಸೊ ಬಿಕಾಸ್ ನಾನು ಹೇಳಿದೆ, ಫಸ್ಟ್ ನಾನು EC ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ಲೈಕ್ IT ಬ್ರಾಂಚಸ್ಗಳು ಹೋಗಬೇಕು ಅಂತ. ಆದ್ದರಿಂದ ನಾನು EC ಸೆಕೆಂಡ್ ಪ್ರಿಫರೆನ್ಸ್ ಹಾಕ್ಕೊಂಡು ಸುಮ್ಮನೆ ನಾನು ಟ್ರೈ ಮಾಡೋಣ ಅಂತ ಹಾಕಿದ್ದೆ. ಇದು ಸಿಗಲಿಲ್ಲ. ಸೊ ಅಟ್ ದ ಎಂಡ್ ನಾನು
ಅದೇ ನಾನು ಫಸ್ಟಿಗೆ ಏನು ಅಂದ್ಕೊಂಡಿದ್ದೆ ಅಂದರೆ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗು JSS ಸೈನ್ಸ್ ಆ್ಯಂಡ್ ಯೂನಿವರ್ಸಿಟಿ ಎರಡು ಡಿಫ್ರೆಂಟ್ ಕಾಲೇಜ್ ಅಂತ ತಿಳ್ಕೊಂಡಿದ್ದೆ. ಸೊ ಇದಾದ ತಕ್ಷಣ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಿದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆಗಿದೆ. ಸೊ ನೆಕ್ಸ್ಟ್ ಬಂದು ನಾನು NIE ಹಾಕಿದೆ, ಮೈಸೂರು NIE, ಅದೇ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 3 ಹಾಕಿದ್ದೆ, 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಅದೇ ರೀತಿ NIE ನಾರ್ತ್ ಕ್ಯಾಂಪಸಲ್ಲಿ ಹಾಕಿದ್ದೆ, BMS ಕಾಲೇಜ್ ಆಫ್ BMIT ಅಲ್ಲಿ ಹಾಕಿದ್ದೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಕಿದ್ದೆ, ಪೆಸ್ ಯೂನಿವರ್ಸಿಟಿಯಲ್ಲಿ ಹಾಕಿದ್ದೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು RVದೇ ಇನ್ನೊಂದು ಕಾಲೇಜ್ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ RV ಥರನೇ ಬರುತ್ತೆ ಅಂತಾರೆ, ಬಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಸೊ ನೆಕ್ಸ್ಟ್ ಬಂದು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಕಿದ್ದೆ, BNMIT ಹಾಕಿದ್ದೆ, ಸೊ CMRIT ಹಾಕಿದ್ದೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಕಿದ್ದೆ. ಆಮೇಲೆ ನ್ಯೂ ಹಾರಿಜನ್ ಕಾಲೇಜ್ ಆಫ್ ಹಾಕಿದ್ದೆ. ನೆಕ್ಸ್ಟು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಕಿದ್ದೆ. ನೆಕ್ಸ್ಟು UBDT ಕಾಲೇಜ್ ಆಫ್ ಇಂಜಿನಿಯರಿಂಗ್. ಏನೋ ನನಗೆ ಗೊತ್ತಿತ್ತು ಇದು ಇಲ್ಲಿವರೆಗೂ ಬರಲ್ಲ, ಇದು ಅಷ್ಟೊಳಗೆ ಸಿಗುತ್ತೆ ಅಂತ. ಸೊ ಸುಮ್ಮನೆ ಹಾಕಿದ್ದೆ. ಸೊ ಇವಾಗ ನನಗೆ ಯಾವ ಕಾಲೇಜ್ ಸಿಕ್ತು ಅಂತ ಬಂದರೆ, ಸೊ ನನಗೆ ಫಸ್ಟ್ ಇದರಲ್ಲಿ ಮಾರ್ಕ್ ಅಲಾಟ್ಮೆಂಟಲ್ಲೂ ಕೂಡ ನನಗೆ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಸಿಕ್ಕಿತ್ತು. ಫಸ್ಟ್ ರೌಂಡಲ್ಲೂ ಅದೇ ಸಿಕ್ಕಿತ್ತು. ಸೊ ದಟ್ ನನಗೆ ಗೊತ್ತಿತ್ತು ಸೆಕೆಂಡ್ ರೌಂಡಲ್ಲಿ ಇದೇ ಸಿಗುತ್ತೆ ಅಂತ. ಬಟ್ ದ ಕ್ಯೂರಿಯಾಸಿಟಿ ಲೈಕ್ ಬೇರೆ ಕಾಲೇಜ್, ಬೇರೆದು ಮೇಲಿರುವಂಥ ಕಾಲೇಜುಗಳು ಸಿಗ್ಬೋದು ಅಂತ ನಾನು ಸುಮ್ಮನೆ ಟ್ರೈ ಮಾಡಿದ್ದೆ. ಬಟ್ ಅಟ್ ದ ಎಂಡ್ ಸೆಕೆಂಡ್ ರೌಂಡಲ್ಲಿ ಕೂಡ ನನಗೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಕ್ತು JSSಲ್ಲಿ. ಸೊ ಮುಂದೆ ಕಾಯೋದೇನು ವ್ಯರ್ಥ ಅಂತ ಅಂದ್ಕೊಂಡು ಇದಕ್ಕೆ ಹೋಗಿ ಜಾಯ್ನ್ ಆದೆ. ಸೊ ಲೈಕ್ ದಟ್ ನಾನು ನಿಮಗೆ ಒಂದು ಸ್ವಲ್ಪ ಇನ್ಪುಟ್ಸ್ ಕೊಡೋದು ಏನಂದರೆ, ಸೊ ಆಪ್ಷನ್ ಸ್ಟಾರ್ಟ್ ಆಗಕ್ಕೆ ಸ್ವಲ್ಪ ದಿವಸ ಇದೆ ಇನ್ನು. ಅದಕ್ಕಿಂತ ಮುಂಚೆ ನಿಮ್ಮದು ವಾಟ್ ಇಸ್ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಸೊ ವೆರಿಫಿಕೇಷನ್ ಸ್ಲಿಪ್ ಹೆಂಗಿರುತ್ತೆ ಅನ್ನೋದು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ, ವಿಡಿಯೋ ಮಾಡಿ. ಸೊ ವೆರಿಫಿಕೇಷನ್ ಸ್ಲಿಪ್ ಬರೋಕ್ಕಿಂತ ಮುಂಚೆ ನೀವು ಫಸ್ಟು ಫಿಕ್ಸ್ ಆಗಿರಿ, ನಾನು ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚ್ ಆದರೂ ಓಕೆನಾ, ಇಲ್ಲ ನಾನು ಕೋರ್ ಬ್ರಾಂಚಸ್ಗಳಿಗೆ ಹೋಗ್ಬೇಕಾ, ಇಲ್ಲ ನಾನು IT ಬ್ರಾಂಚಸ್ಗಳಿಗೆ ಹೋಗ್ಬೇಕಾ, ಇಲ್ಲ ನನಗೆ ಯಾವ ಸಿಕ್ಕರೂ ಓಕೆನಾ, ಇಲ್ಲ ನನಗೆ ಕಾಲೇಜ್ ಇಂಪಾರ್ಟೆಂಟಾ ಇಲ್ಲ ಬ್ರಾಂಚ್ ಇಂಪಾರ್ಟೆಂಟಾ. ಸೊ ಇದನ್ನೆಲ್ಲ ನೀನು ಫಸ್ಟಿಗೆ ನೀವು ರೆಡಿ ಮಾಡ್ಕೊಂಡು ಇರಬೇಕಾಗುತ್ತೆ. ಸೊ ನಿಮಗೆ ಕಾಲೇಜ್ ಇಂಪಾರ್ಟೆಂಟಾ ಬ್ರಾಂಚ್ ಇಂಪಾರ್ಟೆಂಟಾ ಅಂತ ಸೊ ಒಂದು ಬ್ರೀಫಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ನೊಂದು ಬಂದು ಇದೆಲ್ಲ ನೀವು ಫಸ್ಟ್ ಆಮೇಲೆ ಡಿಸೈಡ್ ಮಾಡಾದಮೇಲೆ ಇನ್ನೊಂದು ಏನು ಇಟ್ಕೋಬೇಕು ಅಂದರೆ, ಒಮ್ಮೆ ರೆಡಿ ಮಾಡ್ಕೊಂಡಿರಿ. ಸೊ ನಿಮಗೆ ಯಾವ್ಯಾವ ಕಾಲೇಜ್ ಹತ್ರ ಇದ್ದಾವೆ ನಿಮ್ಮ, ಲೈಕ್ ದಟ್ ನಿಮ್ಮ ಮನೆಗೂ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೂ ಹತ್ರ ಇರೋ ಕಾಲೇಜ್ಗಳನ್ನ ನಾನು ಪ್ರಿಫರ್ ಮಾಡ್ತೀನ, ಇಲ್ಲ ದೂರ ಹೋಗೋಕೆ ರೆಡಿ ಇದ್ದೀನ, ಇಲ್ಲ ಬೆಂಗಳೂರಿಗೆ ಹೋಗೋಕೆ ರೆಡಿ ಇದ್ದೀನ, ಲೈಕ್ ಔಟ್ಸೈಡ್ ಬೆಂಗಳೂರಿಯನ್ಸ್. ಸೊ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಒಂದು ಲೀಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಲೀಸ್ಟ್ನ ರೆಡಿ ಮಾಡುವಾಗ ಒಂದು ತಲೆಯಲ್ಲಿ ಇಟ್ಕೊಂಬಿಡಿ, ಒಂದು ಕಾಲೇಜು ಬ್ರಾಂಚು ಇದನ್ನೆಲ್ಲ ಆಲ್ರೆಡಿ ಹೇಳಿದೆ, ನೀವು ಕಾಲೇಜ್ ಇಂಪಾರ್ಟೆಂಟಾ ಬ್ರಾಂಚ್ ಇಂಪಾರ್ಟೆಂಟಾ ಅಂತ ತಲೆ ಇಟ್ಕೋಬೇಕು. ಇನ್ನೊಂದು ಲೈಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟು ಕಾಲೇಜ್ ಜಾಯ್ನ್ ಆಗುವ ಪ್ಲೇಸ್ಮೆಂಟ್ನ ತಲೆಯಲ್ಲಿ ಹಿಡ್ಕೊಂಡು ಚಾಯ್ಸ್ ಮಾಡ್ತಾರೆ. ಲೈಕ್ ಇದು ಕೂಡ ಒಳ್ಳೆಯದು, ಯಾಕಂದರೆ ನೀವು ಪ್ಲೇಸ್ಮೆಂಟ್ ತಲೆಯಲ್ಲಿ ಹಿಡ್ಕೊಂಡು ನೀವು ಕಾಲೇಜ್ ಚಾಯ್ಸ್ ಮಾಡಿಕೊಟ್ರೆ ನೀವು ಒಳ್ಳೆಯ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡು ಸಾಧ್ಯತೆ ಇರುತ್ತೆ. ಯಾಕಂದರೆ ನೀವು ಕಲ್ಚರು, ಕಾಲೇಜ್ ಫೆಸ್ಟು ಅದನ್ನು ತಲೆ ಹಿಡ್ಕೊಂಡು ನೀವು ಆಯ್ಕೆ ಮಾಡಿಕೊಂಡ್ರೆ ಯು ಡೋಂಟ್ ಗೆಟ್ ಲೈಕ್ ದಟ್ ವಾಟ್ ಇಸ್ ಕಾಲ್ಡ್, ನೀವು ಒಳ್ಳೆ ಕಾಲೇಜ್ ಸಿಗೋ ಸಾಧ್ಯತೆ ಕಡಿಮೆ. ಸೊ ಅದರಿಂದ ಪ್ಲೇಸ್ಮೆಂಟ್ ಕೂಡ ಸ್ವಲ್ಪ ಕನ್ಸಿಡರ್ ಮಾಡಿ, ಲೈಕ್ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ಚೆಕ್ ಮಾಡಿ, ಇಲ್ಲಾಂದರೆ ಅವರು ಕಾಲೇಜಿನ ಅಫಿಷಿಯಲ್ ವೆಬ್ಸೈಟಲ್ಲೇ ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಸ್ಟೂಡೆಂಟ್ಗಳನ್ನ ಕೇಳಿ, ನಿಮ್ಮ ಸೀನಿಯರ್ಸ್ ಯಾರ್ಯಾರು ಗೊತ್ತಿರೋ ಕೇಳಿ. ಸೊ ಲೈಕ್ ದಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದೇನು ಅಂದರೆ, ನಿಮಗೇನಾದರೂ KCET ಬಗ್ಗೆ, ಆಪ್ಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂದರೆ ಕೆಳಗಡೆ ನಾನು ವಾಟ್ಸಪ್ ನಂಬರ್ ಹಾಕಿದ್ದೀನಿ. ಸೊ ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ನಾನು ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ದಟ್ ನಿಮ್ಮ ಆಪ್ಷನ್ ಕೂಡ ನಾವು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.